ಜನನಾಯಕನ ವಿಷಯದಲ್ಲಿ ಮಾತನಾಡಿದಾಗ ಕರ್ನಾಟಕದಲ್ಲಿ ಕೆಲವು ಜನ ಔಹಾರ್ಬಿಟ್ಟಿದ್ರು. ನನ್ನ ಹತ್ರ ಒಬ್ಬ ನಟಿ ಇರುವ ವಿಡಿಯೋಗಳಿದೆ, ದಾಖಲಾತಿಗಳಿದೆ, ಅದನ್ನು ಆಚೆ ಬಿಡ್ತೀನಿ. ಪವನ್ ಕಲ್ಯಾಣ್ ಮತ್ತು ವಿಜಯ್ ಮಾತುಕತೆ ಮಾಡಿದ್ದಾರೆ. ಇದು ಬಲ್ಲ ಮೂಲಗಳಿಂದ ಅಧಿಕೃತವಾದಂಥ ಮಾಹಿತಿ. ಡಿ ಕೆ ಶಿವಕುಮಾರ್ ಅಂತ ಪ್ರಭಾವಿ ನಾಯಕರು ರಾಜಕಾರಣದಲ್ಲಿ ಪಳಗಿರತಕ್ಕಂಥ ಒಂದು ಬಂಡೆನೇ ಅವ್ರು ಏನು ಮಾಡಿದ್ರು. ಸಂಗೀತ ಅವರು ಮಾತನಾಡ್ತಾ ಇರೋದೇ ತ್ರಿಷಾ ಅವ್ರ ಬಗ್ಗೆ, ಅವ್ರ ಆರೋಪ ಇರೋ ತ್ರಿಷಾ ಅವ್ರ ಬಗ್ಗೆ, ಗಾಸಿಪ್ ಇದ್ದಿದ್ದು ತ್ರಿಷಾ ಅವ್ರ ಬಗ್ಗೆ, ಅದು ನಿಜ ಇರೋದು ಕೂಡ ತ್ರಿಷಾ ಅವ್ರ ಬಗ್ಗೆನೇ. ಶೇಕಡ ಅವರ ದುಡಿಮೆಯ 60% ಅಲಿಮನಿಗೋಸ್ಕರ ಇವತ್ತು ಪಟ್ಟು ಹಿಡಿದು ಕೂತಿದ್ದಾರೆ ಸಂಗೀತ. ಸತ್ಯ ಹೇಳಿದ್ದಕ್ಕೆ ಒಬ್ಬ ವಿಜ್ಞಾನಿಯನ್ನ ಕಲ್ಲಲ್ಲಿ ಹೊಡೆದು ಕೊಂದಂಥ ಒಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೆನ್ಸಾರ್ ಸರ್ಟಿಫಿಕೇಟ್ ಏನಾಗಬೇಕು ಜನನಾಯಕನ ರಿಲೀಸ್ ಮಾಡೋದಕ್ಕೆ ಅದನ್ನು ಕೂಡ ಎಲೆಕ್ಷನ್ ನಂತರ ಮಾಡಿಕೊಡ್ತೀವಿ. ಆದರೆ ನೀವು BJPಗೆ ಸಪೋರ್ಟ್ ಮಾಡಬೇಕು. ತನ್ನ ಆಸ್ತಿಯನ್ನೆಲ್ಲ ಒಬ್ಬ ನಟಿಗೆ ಬರೀತಾ ಇದ್ದಾರೆ. ಅವರ ಸಂಪಾದನೆಗಳೆಲ್ಲ ಜನನಾಯಕನ ಸಿನಿಮಾವನ್ನು ಅಲ್ಲಿ ಎಲೆಕ್ಷನ್ ಮುಗಿಯೋ ತನಕ ತಮಿಳುನಾಡಲ್ಲಿ ರಿಲೀಸ್ ಮಾಡೋದಕ್ಕೆ ಅವರು ಬಿಡೋದಿಲ್ಲ. ಸ್ನೇಹಿತರೆ ನಮಸ್ಕಾರ. ನಾನು ಹಿಂದೆ ಜನನಾಯಕನ ವಿಷಯದಲ್ಲಿ ಮಾತನಾಡಿದಾಗ ಕರ್ನಾಟಕದಲ್ಲಿ ಕೆಲವು ಜನ ಔಹಾರ್ಬಿಟ್ಟಿದ್ರು, ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ಕೆಲವು ಮಾಧ್ಯಮಗಳು ಆ ವರದಿಯನ್ನು ಯಥಾವತ್ತಾಗಿ ಪ್ರಕಟಿಸೋದು. ವಿಜಯ್ ಅವ್ರ ಕುಟುಂಬದಲ್ಲಿ ಈ ಥರ ಎಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ, ಇದೇನು ಚಕ್ರವರ್ತಿ ಹೀಗೆ ಹೇಳ್ಬಿಟ್ಟಿದ್ದಾರೆ ಅಂದರು. ಇನ್ನು ಕೆಲವರು ನಿರ್ಮಾಪಕರಿಗೆ ಅವಮಾನ ಮಾಡಲಾಯಿತು ಅಂದರು. ಆದರೆ ಇವತ್ತಿಗೂ ಹೇಳ್ತಾ ಇದ್ದೀನಿ, ನನ್ನ ಆ ಧ್ವನಿಯಲ್ಲಿ ಕನ್ನಡದ ಒಬ್ಬ ನಿರ್ಮಾಪಕನ ಪರವಾಗಿ ನಾನು ಧ್ವನಿ ಎತ್ತಿದ್ದೆ. ಅದು ನನ್ನ ಮೂಲ ಸಾರಾಗಿತ್ತು. ಇಟ್ಸ್ ಓಕೆ, ಇದು ಗೆಲಿಲಿಯೋ ಬದುಕಿದಂಥ ಜಗತ್ತು. ಭೂಮಿ ದುಂಡಾಗಿದೆ, ಚೌಕಾಕಾರದಲ್ಲಿ ಇಲ್ಲ ಅಂತ ಹೇಳಿದ್ದಕ್ಕೆ, ಸತ್ಯ ಹೇಳಿದ್ದಕ್ಕೆ ಒಬ್ಬ ವಿಜ್ಞಾನಿಯನ್ನು ಕಲ್ಲಲ್ಲಿ ಹೊಡೆದು ಕೊಂದಂಥ ಒಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸತ್ಯ ಹೇಳಬೇಕು, ಅದು ನಮ್ಮ ಕೆಲಸ, ಅದು ಮುಂದುವರಿತಾ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಪ್ರಮುಖವಾಗಿ ದಳಪತಿ ವಿಜಯ್ ಅವರಿಗೆ, ಅವರೊಬ್ಬ ಸೂಪರ್ ಸ್ಟಾರ್ ಇರೋದರಿಂದ ತಮಿಳುನಾಡಲ್ಲಿ ತುಂಬ ಜನ ಅಭಿಮಾನಿಗಳಿದ್ದಾರೆ. ತುಂಬ ಜನ ನನ್ನನ್ನು ಕೇಳ್ತಾ ಇರ್ತಾರೆ ಏನು ನಡೀತಾ ಇದೆ ಅಂತ. ಸೊ ಹಾಗಾಗಿ ಅದರ ಬಗ್ಗೆ ನಿಮ್ಮ ಹತ್ರ ಕುಲ್ಲ ಇರೋದನ್ನು ವಿಚಾರ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಡೈವರ್ಸ್ಗೆ ಹೋಗುತ್ತೆ ಈ ಪ್ರಕರಣ, ಜನನಾಯಕನ ಸಿನಿಮಾವನ್ನು ಅಲ್ಲಿ ಎಲೆಕ್ಷನ್ ಮುಗಿಯೋ ತನಕ ತಮಿಳುನಾಡಲ್ಲಿ ರಿಲೀಸ್ ಮಾಡೋದಕ್ಕೆ ಅವರು ಬಿಡೋದಿಲ್ಲ ಮುಂತಾದನ್ನೆಲ್ಲ ಹೇಳಿದ್ದೆ. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡ್ರು. ಆದರೆ ಅದು ನಿಜ ಆಯಿತು. ಮೊದಲನೇದಾಗಿ ಇವತ್ತಿಗೆ ದಳಪತಿ ವಿಜಯ್ ಅವರಿಗಿರ್ತಕ್ಕಂಥ ಸವಾಲುಗಳೇನು ಅಂತ ನೋಡ್ತಾ ಹೋದರೆ ತುಂಬ ದೊಡ್ಡ ಸವಾಲುಗಳನ್ನು ವಿಜಯ್ ಎದುರಿಸ್ತಾ ಇದ್ದಾರೆ ಇವತ್ತು. ನಾನು ತಮಿಳುನಾಡು ರಾಜಕಾರಣವನ್ನು, ತಮಿಳುನಾಡು ಸಿನಿಮಾವನ್ನು ಹತ್ತಿರದಿಂದ ನೋಡ್ತಾ ಇರೋದ್ರಿಂದ, ಅಲ್ಲೂ ಕೂಡ ಕೆಲಸ ಮಾಡ್ತಿರೋದ್ರಿಂದ ಒಂದಷ್ಟು ವಿಷಯಗಳನ್ನು ನಿಮಗೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಜಯ್ ಅವರ ಮುಂದೆ ಇರತಕ್ಕಂಥ ಮೊದಲನೇ ಸವಾಲು ಅವರ ಕೌಟುಂಬಿಕ ವ್ಯವಹಾರವನ್ನು ಕೋರ್ಟಲ್ಲಿ ಕ್ಲಿಯರ್ ಮಾಡ್ಕೋಬೇಕು, ಸ್ಪಷ್ಟ ಮಾಡ್ಕೋಬೇಕು. ಇಲ್ಲ ಡಿವೋರ್ಸ್ ಕೊಡಬೇಕು, ವಿಚ್ಛೇದನಕ್ಕೆ ಒಳಗಾಗಬೇಕು, 2 ಮಕ್ಕಳ ಹೊಣೆಗಾರಿಕೆಯನ್ನು ನಿರ್ಧಾರ ಮಾಡಬೇಕು. ಅದರ ನಂತರ ಅಲಿಮನಿ ಅಂತ ಒಂದು ಬರುತ್ತೆ, ಎಷ್ಟು ಹಣ ಕೊಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ಚುನಾವಣೆಗೆ ಹೋಗಬೇಕು. ಏಪ್ರಿಲ್ 23, 2026 ತಮಿಳುನಾಡಿನ ಚುನಾವಣೆ ಇದೆ. ಚುನಾವಣೆಯಲ್ಲಿ ಅವರ ಹೆಂಡತಿ, ಅವರ ಧರ್ಮಪತ್ನಿ ಶ್ರೀಮತಿ ಸಂಗೀತ ಅವರು ಮಾಡಿರೋ ಆರೋಪಗಳನ್ನು ಇಟ್ಕೊಂಡು ಅವ್ರು ಹೋಗೋಕ್ಕಾಗಲ್ಲ. ಯಾಕಂದರೆ ಅವರ ಸ್ವಂತ ಮಗ ಸಂಜಯ್ ಜೇಸನ್ ಏನಿದ್ದಾನೆ, ಆತ ಕೂಡ ಈಗ ಸಿನಿಮಾ ರಂಗದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ತನ್ನ ತಂದೆ ಹೆಸರನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ನನ್ನ ಹೆಸರಿನ ಮುಂದೆ ತಾಯಿ ಹೆಸರನ್ನು ಹಾಕೋತೀನಿ ಅಂತ ಹೇಳ್ತಾ ಇದ್ದೆ. ಇದು ಅವರವರ ಕುಟುಂಬದ ವಿಚಾರ. ಅದು ಹೇಗಿದ್ದರೂ ಸಾಲ್ವ್ ಆಗ್ತದೆ. ಯಾವತ್ತು ಬೇಕಾದ್ರೂ ಅಪ್ಪ ಮಕ್ಕಳು ಒಂದಾಗ್ಬೋದು, ಗಂಡ ಹೆಂಡತಿ ಒಂದಾಗ್ಬೋದು ಅಂತ ಹೇಳ್ತಾ ಇರೋರಿಗೂ ಕೂಡ ಒಂದು ಶಂಕೆ ಏನಿದೆ ಅಂತಂದರೆ, ನೋಡಿ, ಕರೂರು ಘಟನೆ ಆಗೋಕ್ಕಿಂತ ಮುಂಚೆನೇ ಒಂದಷ್ಟು ಅವರ ಕುಟುಂಬದಲ್ಲಿ ವ್ಯತ್ಯಯಗಳು ಆಗಿದ್ದು. ಸಾಮಾನ್ಯವಾಗಿ ಒಂದು ಸೂಪರ್ ಸ್ಟಾರ್ ಕುಟುಂಬದಲ್ಲಾದಂಥ ವ್ಯತ್ಯಯಗಳು ಏನು ಸಾರ್ವಜನಿಕವಾಗಿ ಬಹಿರಂಗದ ಆಗದೇ ಇರೋದಿಲ್ಲ, ಹೊರಗಡೆಗೆಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಡಿಸೆಂಬರ್ ಮಧ್ಯಭಾಗದಲ್ಲಿ ಶ್ರೀಮತಿ ಸಂಗೀತ ಅವರು ಕೋರ್ಟ್ಗೆ ಹೋಗ್ತಾರೆ. ಆದರೆ ಅದು ಫೆಬ್ರವರಿಯಲ್ಲಿ ಆಚೆ ಬರುತ್ತೆ. 2 ತಿಂಗಳು ಸಂಗೀತ ಅವರು ಹೋಲ್ಡ್ ಮಾಡ್ತಾರೆ ಈ ವಿಚಾರನ ಆಚೆ ಬರದಲ್ಲಿರೋದಕ್ಕೆ. ಕನ್ನಡದವರೇ ಡಿವೋರ್ಸ್ಗಳಿಗೆ ಹೋದರೆ, ಬೇರೆ ಬೇರೆ ಸ್ಟೇಟಲ್ಲಿ ಹೋದರೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ತಮಿಳುನಾಡಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಧರ್ಮಪತ್ನಿ ಕೋರ್ಟ್ಗೆ ಹೋಗಿರೋದು, ಅಲಿಮನಿಯನ್ನು ಕೇಳಿರೋದು. ಶೇಕಡ ಅವರ ದುಡಿಮೆಯ 60% ಅಲಿಮನಿಗೋಸ್ಕರ ಇವತ್ತು ಪಟ್ಟು ಹಿಡಿದು ಕೂತಿದ್ದಾರೆ ಸಂಗೀತ. ತನಗಾಗಲಿ, ತನ್ನ ಬಗ್ಗೆ ಆಗಲಿ, ತನ್ನ ಪತಿ ಏನು ವಿಜಯ್ ಇದ್ದಾರೆ ಅವರು ಯಾವುದೇ ಡೆರಾಗೇಟರಿ ಸ್ಟೇಟ್ಮೆಂಟ್ಗಳನ್ನು ಹೇಳಿದ್ರೆ, ನಮ್ಮ ನೈತಿಕ ಮೌಲ್ಯಗಳನ್ನು ಕುಸಿಯುವಂಥ ಹೇಳಿಕೆಗಳನ್ನು ಹೇಳಿದ್ರೆ, ನಮ್ಮ ವಿರುದ್ಧ ಮಾತಾಡಿದ್ರೆ, ನನ್ನ ಹತ್ರ ಒಬ್ಬ ನಟಿ ಇರುವ ವಿಡಿಯೋಗಳಿದೆ, ದಾಖಲಾತಿಗಳಿದೆ, ಅದನ್ನು ಆಚೆ ಬಿಡ್ತೀನಿ, ನನ್ನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ
ಡಿಸೆಂಬರ್ನಲ್ಲಿ ಕೋರ್ಟ್ ಮುಖಾಂತರನೇ ಹೇಳಿದರು. ಅವರು ಕೋರ್ಟ್ಗೆ ಹೋಗಿದ್ದ ಕಾರಣ ತುಂಬ ಸ್ಪಷ್ಟವಾಗಿತ್ತು. 2001ನೇ ಇಸ್ವಿಯಿಂದಲೇ ನನ್ನ ಗಂಡ ನನ್ನ ಜೊತೆ ಸರಿ ಇಲ್ಲ. ಅದು 21ರ ಹೊತ್ತಿಗೆ ತುಂಬ ಬಿಗಡಾಯಿಸ್ತಾ ಹೋಯಿತು. 21ರ ನಂತರ ನಾನು ಸಹಿಸ್ಕೊಳ್ಳೋಕ್ಕಾಗದೆ ಹೋದೆ. ನನ್ನ ಮಕ್ಕಳನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಶುರುವಾದರು. ತನ್ನ ಆಸ್ತಿಯನ್ನೆಲ್ಲ ಒಬ್ಬ ನಟಿಗೆ ಬರೀತಾ ಇದ್ದಾರೆ, ಅವರ ಸಂಪಾದನೆಗಳೆಲ್ಲ. ನನಗೆ ಹೆಂಡತಿಯ ಸ್ಥಾನ ಮನೆಯಲ್ಲಿಲ್ಲ, ಅವರು ನಮ್ಮ ಮನೆಯಲ್ಲೇ ಇಲ್ಲ, ಲಿವಿಂಗ್ ಟುಗೆದರೇ ಇಲ್ಲ ಜೊತೆಯಲ್ಲಿ. ಕಾಂಜುಗೇಟ್ ರೈಟ್ಸ್ ಅಂತೆಲ್ಲ ಕರೀತಾರೆ, ಅಂದರೆ ಜೊತೆಯಲ್ಲಿ ಕೂಡ ಸಂಸಾರ ಮಾಡ್ತಾ ಇಲ್ಲ ಅಂತ ಕೋರ್ಟ್ ದಾವೆಯಲ್ಲಿ ಪ್ಲಾಂಟಿಫ್ ಕಾಪಿಯಲ್ಲಿ ಹಾಕಿದ್ರು. ಅದು ಫೆಬ್ರವರಿಯಲ್ಲಿ ನ್ಯೂಸ್ ಆಯಿತು. ಕರೆಕ್ಟ್ ಟೈಮಿಗೆ ನೋಡಿ ಸ್ನೇಹಿತರೆ, ರಾಜಕಾರಣ ಅಂದರೆ ಹೀಗೇನೆ, ಯಾವ ಸುದ್ದಿ ಯಾವಾಗ ಬರಬೇಕು, ಅದರಿಂದ ಎಫೆಕ್ಟ್ ಏನಾಗುತ್ತೆ, ಅದರಿಂದ ದುಷ್ಪರಿಣಾಮ ಏನಾಗುತ್ತೆ ಅನ್ನೋದ್ರ ಮೇಲೆ ಆ ಐಟಮ್ ರಿಲೀಸ್ ಆಯಿತು. ಆ ಸತ್ಯ ಹೊರಗಡೆ ಬಂತು. ಸಂಗೀತಾ ಅವರು, ಶ್ರೀಮತಿ ಸಂಗೀತಾ ದಳಪತಿಯವರು ಹಾಕಿದಂಥ ಒಂದು ಕೋರ್ಟ್ ಕೇಸ್. ಈಗ ಅದು ದೊಡ್ಡ ತಲೆನೋವಾಗಿ ಕೂತ್ಬಿಟ್ಟಿದೆ. ವಿಜಯ್ ಅವರು ಸಾಲ್ವ್ ಮಾಡಿಕೊಳ್ಳೇಬೇಕು, ಯಾಕಂದರೆ ಅದು ಅವ್ರ ಕರ್ತವ್ಯ. ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥವ್ರಾಗಲಿ, ಅವರ ಫ್ಯಾನ್ಸ್ಗೆ ಗೌರವ ಕೊಡುವಂಥವ್ರಾಗಲಿ ಆದಮೇಲೆ ಕಾನೂನಿಗೆ ಗೌರವ ಕೊಟ್ಟು ಅದನ್ನು ಸಾಲ್ವ್ ಮಾಡ್ಕೋಬೇಕು. ಯಾಕಂದರೆ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಚುನಾವಣೆ ಅಂದರೆ ನಿಮಗೆ ಹೆಂಡತಿಯ ವಿವರಗಳಿಂದ ಹಿಡಿದು, ಆಸ್ತಿಯ ವಿವರಗಳಿಂದ ಹಿಡಿದು, ಕಾರಿನ ವಿವರಗಳಿಂದ ಹಿಡಿದು, ನಿಮ್ಮ ಬ್ಯಾಂಕಿನ ವಿವರಗಳಿಂದ ಹಿಡಿದು, ನಿಮ್ಮ ಚಿನ್ನದ ವಿವರಗಳಿಂದ ಹಿಡಿದು, ನಿಮ್ಮ ಜಾತಿಯ ವಿವರಗಳಿಂದ ಹಿಡಿದು ಎಲ್ಲವನ್ನು ಶೋಧಿಸುತ್ತೆ, ಫಿಲ್ಟರ್ ಮಾಡುತ್ತೆ. ಅದು ಅಷ್ಟು ದೊಡ್ಡ ಪರೀಕ್ಷೆಗೆ ಒಳಪಡಬೇಕಾಗುತ್ತೆ. ಹಾಗಾಗಿ ಅವರು ಸಾಲ್ವ್ ಮಾಡ್ಕೋಬೇಕು. ಇದರ ನಡುವೆ ವಿಜಯ್ ಅವರು ಒಂದು ಮಾಡ್ತಾರೆ, ಟ್ವಿನ್ನಿಂಗ್ ಮಾಡ್ತಾರೆ ತ್ರಿಷಾ ಅವ್ರ ಜೊತೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ, ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ ಅವರು ಸಂಗೀತ ಅವರು ಮಾತನಾಡ್ತಾ ಇರೋದೆ ತ್ರಿಷಾ ಅವ್ರ ಬಗ್ಗೆ, ಅವ್ರ ಆರೋಪ ಇರೋ ತ್ರಿಷಾ ಅವ್ರ ಬಗ್ಗೆ, ಗಾಸಿಪ್ ಇದ್ದಿದ್ದು ತ್ರಿಷಾ ಅವ್ರ ಬಗ್ಗೆ, ಅದು ನಿಜ ಇರೋದು ಕೂಡ ತ್ರಿಷಾ ಅವ್ರ ಬಗ್ಗೆನೇ. ಮೂಲಗಳ ಪ್ರಕಾರ ಅವರು ಆಲ್ಮೋಸ್ಟ್ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರೋದು ಕೂಡ ಅಕ್ಷರಶಃ ನಿಜ ಕೂಡ ಆಗ್ತಾ ಇರುವಾಗ ಅದು ಅವರು ವೈಯಕ್ತಿಕ, ಅಗೇನ್ ಅವರು ಮೇಜರ್ ಇದ್ದಾರೆ, ಏನು ಬೇಕಾದ್ರೂ ಮಾಡೋದಾದರೆ ಸಾರ್ವಜನಿಕ ಜೀವನದಲ್ಲಿ ನಡೆಯುವ ಚರ್ಚೆಗಳ ವಿಷಯ ಮಾತ್ರ ನಾನಿಲ್ಲಿ ಮಾತನಾಡ್ತಾ ಇದ್ದೀನಿ. AGS ಅಘೋರಂ ಕಲ್ಪಾತಿ ಅವರದೊಂದು ಕುಟುಂಬದ ಮದುವೆ ಇರುತ್ತೆ. ಅದಕ್ಕೆ ಇವರಿಬ್ಬರು ಹೋಗ್ತಾರೆ, ವಿಜಯ್ ಮತ್ತು ತ್ರಿಷಾ ಅವರು. ಎಂದೂ ಖಾಸಗಿ ಸಮಾರಂಭಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳದಂತಹ, ಟ್ವೀಟ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಕೊಟ್ಕೊಂಡಿರ್ತಿದ್ದಂತಹ, ಇಷ್ಟು ವರ್ಷಗಳಲ್ಲಿ ಇಷ್ಟು ಸುದೀರ್ಘ ಸಿನಿಮಾ ಮಾಡ್ಕೊಂಡು ಬಂದಿರೋ ಅವರಿಬ್ಬರು ಟ್ವಿನ್ನಿಂಗ್ ಥರ ಮಾಡಿಕೊಂಡು ಥೇಟು ಗಂಡ ಹೆಂಡ್ತಿ ಥರನೇ ಒಂದೇ ಕಾರ್ನಲ್ಲಿ ಸಂಗೀತ ಅವ್ರಿಗೆ ಒಂದು ಏನಂತಾರೆ, ಒಂದು ಟಿಟ್ ಫಾರ್ ಟ್ಯಾಟ್ ಅನ್ನೋ ಥರ ಒಂದು ಖಡಕ್ ಉತ್ತರನ ಕೊಡ್ತಾರೆ ಇವ್ರ ಕಡೆಯಿಂದ. ಹೌದು, ನಾವು ಇರುವುದೇ ಹೀಗೆ ಅಂತ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ ಕಾರ್ಯಕ್ರಮಕ್ಕೆ ಹೋದ ತಕ್ಷಣ ಆಲ್ರೆಡಿ ಒಬ್ಬರು ಪತ್ನಿ, ಒಬ್ಬ ಸೂಪರ್ ಸ್ಟಾರ್ ವಿಜಯ್ ಥರದವ್ರ ಮೇಲೆ ಡಿವೋರ್ಸ್ಗೆ ಹೋದರೆ, ವಿಚ್ಛೇದನಕ್ಕೆ ಹೋದರೆ, ಈ ಥರದ ಹೇಳಿಕೆಗಳನ್ನು ಹೇಳಿದ್ರೆ, ಅದನ್ನು ಹೇಳಿಕೆಗಳನ್ನು ನೇರವಾಗಿ ಹೇಳದೆ DMK ಥರದ ಒಂದು ದೊಡ್ಡ ಪಕ್ಷ ಅದನ್ನು ಒಂದು ಅಸ್ತ್ರವಾಗಿ ತಗೊಂಡು ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡು ಬಿಟ್ಟರೆ ಎಷ್ಟು ಮೈನಸ್ ಆಗುತ್ತೆ, ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದರೆ ಈ ಮದುವೆಯ ಟ್ವಿನ್ನಿಂಗ್ ಮಾಡ್ಕೊಂಡು ಹೋದಂಥ ಒಂದು ಗೆಸ್ಟ್ ಅಪಿಯರೆನ್ಸ್ ಕಾಣಿಸ್ಕೊಂಡ್ರಲ್ಲ, ಆ ಮದುವೆ ನಂತರ ಅವರ ಫ್ಯಾನ್ಗಳಲ್ಲೇ, ಅವರ ಅಭಿಮಾನಿಗಳಲ್ಲೇ, ಅವರ ಕಾರ್ಯಕರ್ತರಲ್ಲೇ ಒಡಕುಂಟಾಗುತ್ತೆ. ಅವರ ವಿರುದ್ಧ ಮಹಿಳೆಯರು ತುಂಬ ಮಾತನಾಡೋದಕ್ಕೆ ಶುರುವಾಗ್ತಾರೆ. ಇದು DMKಗೆ ಬೇಕಾಗಿದ್ದಂಥ ವಿಷಯ, ಅಥವಾ ರಾಜಕಾರಣಕ್ಕೆ ಬೇಕಾದಂಥ ಸರಕು ಅಂತ ಹೇಳ್ಬೋದು. ಅದಾದಮೇಲೆ ಮತ್ತೆ ಸಂಗೀತ ಅವರು ಒಂದು ಪ್ರೆಸ್ ನೋಟ್ನ ರಿಲೀಸ್ ಮಾಡ್ತಾರೆ. ನನ್ನ ಗಂಡ ವಿಜಯ್ ಅವರು ನನ್ನ ಮೇಲೆ ದೈಹಿಕ ಹಲ್ಲೆ ಕೂಡ ಮಾಡಿದ್ದಾರೆ, ನನ್ನ ಮಕ್ಕಳನ್ನು ಕೂಡ ಅದೇ ಪಾಲಿಸಿಯಲ್ಲಿ ನೋಡ್ಕೊಂಡಿದ್ದಾರೆ, ಅವರು ತಂದೆಯಾಗಿ ಜವಾಬ್ದಾರಿಯನ್ನು ನಿಭಾಯಿಸಿಲ್ಲ, ಹಲವಾರು ದಾಖಲಾತಿಗಳನ್ನು ಅವರು ಮಾಡಿರತಕ್ಕಂಥ ಅಶ್ಲೀಲ ವಿಚಾರಗಳಿಗೆ, ಅವರ ಪ್ರಕಾರ, ಸಂಗೀತ ಅವರ ಪ್ರಕಾರ ಅಸಭ್ಯ ವಿಚಾರಗಳಿಗೆ ದಾಖಲಾತಿಗಳನ್ನು ಬಿಡುವ ಸಮಯ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಎಲೆಕ್ಷನ್ ಟೈಮಿಗೆ ಬಿಡ್ತಾರಾ? ಇನ್ನೇನು ಚುನಾವಣೆ ಏಪ್ರಿಲ್ 23ಕ್ಕೆ ವೋಟಿಂಗ್ ಹೋಗಬೇಕು ಅನ್ನೋ ಹಿಂದೆ ಬಿಡ್ತಾರಾ? ಅವರು ಒಂದು ಬೇರೆ ಇನ್ನೇನೋ ಸ್ಟೆಪ್ಸ್ ತೊಗೋತಾ ಇದ್ದಾರೆ, ರಾಜಕಾರಣದಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ಅಂತ ಬಿಡ್ತಾರಾ? ಅಥವಾ ಒಂದು ಮೂಲಗಳ ಪ್ರಕಾರ ಅವರ ದುಡಿಮೆಯ 60% ಕೊಡಬೇಕು, ಅದನ್ನು 5 ಭಾಗ ಮಾಡಿದ್ರೆ, ಮಕ್ಕಳು, ಪತ್ನಿ, ಗಂಡ ಈ ಥರದ್ದೆಲ್ಲ ಮಾಡಿದ್ರೆ 5 ಭಾಗದಲ್ಲಿ 3 ಭಾಗದ ಶೇರನ್ನು ಕೊಡಬೇಕು ಅಂತ ಕೂತಿದ್ದಾರೆ. ಹಣ ಕೊಡೋದಕ್ಕೆ ವಿಜಯ್ ಅವರು ರೆಡಿ ಇದ್ದಾರೆ, ಬಾಕಿ ವಿಚಾರಗಳಿಗೆ ತಯಾರಿಲ್ಲ ಅನ್ನೋದು ಅಲ್ಲಿನ ಸುದ್ದಿ. ಇದು ಅವರ ವೈಯಕ್ತಿಕ ವಿಚಾರ, ಅವರವರ ವಿವೇಚನೆಗೆ ಬಿಟ್ಟಂಥ, ನೈತಿಕತೆಗೆ ಬಿಟ್ಟಂಥ ವಿಚಾರ. ಆದರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಇದನ್ನು ನಾನು ಅನುಭವಿಸಿದ್ದೀನಿ. ಸಾರ್ವಜನಿಕ ವಲಯದಲ್ಲಿ ಇದು ತುಂಬ ದೊಡ್ಡ ಚರ್ಚೆಗೆ ಬರುತ್ತೆ, ದೊಡ್ಡ ಸವಾಲಾಗಿ ಬರುತ್ತೆ. ಯಾಕೆಂದರೆ ಒಂದು ಮೂಲದ ಪ್ರಕಾರ ನನಗೆ ತಮಿಳುನಾಡಿಂದ ಸುದ್ದಿ ಇದೆ, ಕೊನೆಯ ದಿನಮಾನಗಳಲ್ಲಿ ಶ್ರೀಮತಿ ಸಂಗೀತಾ ಅವರು ಕೂಡ ಚುನಾವಣೆ ಪ್ರಚಾರಕ್ಕೆ ತನ್ನ ಗಂಡ ವಿಜಯ್ ಅವ್ರ ವಿರುದ್ಧನೇ ಬರುವ ಸಾಧ್ಯತೆ ಇದೆ, ತಾನೂ ಹೊರಗಡೆ ಬಂದು ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಇಷ್ಟು ವರ್ಷಗಳ ಕಾಲ ಆ ಹೆಣ್ಣು ಮಗಳು ಮನೆಯಲ್ಲೇ ಕೂತಿದ್ರು, ಎಲ್ಲೂ ಆಚೆ ಬರ್ತಾ ಇರಲಿಲ್ಲ. ಅವರಾಯಿತು ಅವರ ಫ್ಯಾಮಿಲಿ, ಮಕ್ಕಳು ಅನ್ನೋ ಥರ ಇದ್ದರು. ಆದರೆ ಈಗ ಆಚೆ ಬರ್ತಾರೆ ತನ್ನ ಮಗನ ಜೊತೆ ಅಂತ ಹೇಳ್ತಾ ಇದ್ದಾರೆ. ಇದು ವಿಜಯ್ ಅವರಿಗೆ ಮುಂದೆ ಇರತಕ್ಕಂಥ ಅತಿ ದೊಡ್ಡ ಸವಾಲು. ಯಾಕಂದರೆ ಇದನ್ನು DMK ಪಕ್ಷ
ತುಂಬ ಚಾಕುಚಕ್ಯತೆಯಿಂದ, ತುಂಬ ಚಾಣಾಕ್ಷತನದಿಂದ ಹ್ಯಾಂಡ್ಲ್ ಮಾಡ್ತಿರ್ಬೋದಂಥ ಎಲ್ಲ ಸತ್ಯಾಂಶಗಳು ಈಗ ಒಂದೊಂದಾಗಿ ಆಚೆಗೆ ಬರ್ತಾ ಇದೆ. ಯಾಕೆಂದರೆ ಸಂಗೀತಾ ವಿಜಯ್ ಅವರಿಗೆ ಅತಿ ಹೆಚ್ಚು ಸಿಟ್ಟಿರೋದು ಚಂದ್ರಶೇಖರ್ ಇದ್ದಾರಲ್ಲ, ವಿಜಯ್ ಅವರ ತಂದೆ ಮತ್ತು ಅವರ ತಾಯಿ ಬಗ್ಗೆ ಕೂಡ ಸಿಟ್ಟಿದೆ. ಸೊ ಹಾಗಾಗಿ ಅವರು ಏನು ಬೇಕಾದರೂ ಮಾಡೋದಕ್ಕೆ ಹೊರಡ್ಬೋದು. ಇದು ವಿಜಯ್ ಅವರ ರಾಜಕಾರಣದಲ್ಲಿರ್ತಕ್ಕಂಥ ಮೊದಲ ಸವಾಲು, ಅದನ್ನು ಮಾಡಲೇಬೇಕು. ಎರಡನೇ ಸವಾಲು CBI ಕೇಸು. ನೀವು ಮೆರ್ಸಲ್ ಅಂತ ಒಂದು ಸಿನಿಮಾ ನೋಡಿರ್ತೀರ ವಿಜಯ್ ಅವ್ರದ್ದು. ಅದರಲ್ಲಿ ವಿಜಯ್ ಅವರಿಗೆ ಓಪನಿಂಗ್ ಸೀನಲ್ಲಿ ಪಂಚೆ ಬಿಚ್ಚಿಸ್ತಾರೆ ಒಂದು ಏರ್ಪೋರ್ಟಲ್ಲಿ. ಇವತ್ತು ನಿಜವಾಗ್ಲೂ ವಿಜಯ್ ಅವರ ಪರಿಸ್ಥಿತಿ ಹಾಗೇ ಇದೆ. ಅವರ ಬ್ಯಾಗಿಂದ ಹಿಡಿದು, ಅವರ ಪರ್ಸಿಂದ ಹಿಡಿದು, ಅವರ ಹ್ಯಾಂಡ್ ಬ್ಯಾಗ್ನಿಂದ ಹಿಡಿದು, ಅವರ ಗನ್ಮ್ಯಾನ್ಗಳು PAಗಳಿಂದ ಹಿಡಿದು ಎಲ್ಲರದು ಬಟ್ಟೆ ಬಿಚ್ಚಿಸಿ ಏರ್ಪೋರ್ಟ್ಗಳಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಅಷ್ಟು ದೊಡ್ಡ ಶಿಸ್ತಿನ ಒಂದು ಕೆಲಸ ನಡೀತಾ ಇದೆ ಇವರ ವಿರುದ್ಧ ಪ್ರೋಟೋಕಾಲ್ಗಳ ಹೆಸರಲ್ಲಿ. ಅದು ವಿಜಯ್ಗೂ ಕೂಡ ಮರ್ಮಾಘಾತ ಆಗ್ತಾ ಇದೆ. ಬಿಕಾಸ್ ಇದು ಕರೂರು ಕೇಸ್ ಆದಮೇಲೆ 47 ಜನರ ಸಾವು, 60ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದ್ದು ಅತಿ ದೊಡ್ಡ ಇಶ್ಯೂ. ನಿಮಗೆ ಗೊತ್ತೇ ಇದೆ, ಕರೂರು ಕೇಸಲ್ಲಿ ವಿಜಯ್ ಅವರು ಹೇಳಿ ಥರ ಜಾಗದಿಂದ ಓಡೋಗ್ಬಿಟ್ರು, ಅಲ್ಲಿ ನಿಂತ್ಕೊಂಡು ಎದುರಿಸಬೇಕಾಗಿತ್ತು. DMK ಪಕ್ಷ ತುಂಬ ಬುದ್ಧಿವಂತಿಕೆಯಿಂದ ಒಂದು ಕೆಲಸ ಮಾಡ್ತು. ಯಾರು ಕೂಡ CBI ರಿಪೋರ್ಟ್ ಬೇಕು ಇನ್ನೊಂದು ಕೇಳಲೇ ಇಲ್ಲ, CBIಗೆ ವಹಿಸ್ಬಿಡ್ತು. ಯಾಕೆಂದರೆ DMK ಒಂದು ಕಲ್ಲಲ್ಲಿ 2 ಹಕ್ಕಿನ ಹೊಡಿತು. ಸ್ಟಾಲಿನ್ ಕುಟುಂಬಕ್ಕೆ ಅದು ಬೇಕಾಗಿತ್ತು. ಯಾಕೆಂದರೆ ಹೇಗಿದ್ದರೂ BJP ಅವರಿಗೆ, ವಿಜಯ್ ಅವ್ರಿಗೂ ಅಷ್ಟಕ್ಕಷ್ಟೇ. ಒಂದು ಕಾಲದಲ್ಲಿ BJPಯ ಮುಂದಕ್ಕೆ ಬರ್ತೀನಿ ಪ್ಲ್ಯಾನ್ B ಅಂತ ಹೇಳ್ತಾ ಇದ್ರು ವಿಜಯ್ಗೆ. ಆದರೆ ಯಾವಾಗ ಮೋದಿ ಸರ್ಕಾರವನ್ನು, BJP ಪಕ್ಷವನ್ನು ಟಾರ್ಗೆಟ್ ಮಾಡಿ ಮಾತನಾಡೋದಕ್ಕೆ ಶುರುವಾದರೂ ಆಗಲೇ ಇನ್ನೊಂದು ಹಂತದ ಬೆಂಕಿಯಲ್ಲಿ ಹೊತ್ಕೊಂಡಿತ್ತು. ದ್ರಾವಿಡರು ಆಲ್ಮೋಸ್ಟ್ ನ್ಯಾಷನಲ್ ಪಾರ್ಟಿಗಳ ವಿರುದ್ಧ ಇರ್ತಾರೆ ತಮಿಳುನಾಡಲ್ಲಿ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಕರೂರು ಪ್ರಕರಣದಲ್ಲಿ ಅಣ್ಣಾಮಲೆಯವರು ವಿಜಯ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಆದರೂ ಕೂಡ ವಿಜಯ್ ಹಿಂದೆ ಬಿದ್ದರು, BJPಗೆ ಬಿಡಲಿಲ್ಲ ಅವರು. ಈಗ ಅವರು BJP ಮತ್ತು DMK ಎರಡನ್ನೂ ಕೂಡ ಏಕಕಾಲಕ್ಕೆ ಎದುರಿಸ್ತೀನಿ ಅಂತ ಹೊರಟಿದ್ದಾರೆ ಮೇಲ್ನೋಟಕ್ಕೆ. ಆದರೆ ಒಳಗಡೆ ಏನಾಗ್ತಾ ಇದೆ, CBI ವಿಚಾರದ ಸವಾಲುಗಳು ಹೇಳ್ತೀನಿ ನಿಮಗೆ. ಆ 47 ಜನರ ಸಾವಾದಂಥ ಅವರ ಅಭಿಮಾನಿಗಳದೇ ಸಾವೋದು, ಅವರ ಯಾತ್ರೆಗೆ ಬಂದಂಥ ಕರೂರು ಎಲೆಕ್ಷನ್ ಕ್ಯಾನ್ವಾಸ್ಗೆ ಬಂದಂಥ ಅವರ ಕಾರ್ಯಕರ್ತರದೇ ಸಾವು. ಆದರೆ ಅಷ್ಟು ಸುಲಭಕ್ಕೆ CBI ಬಿಡೋದಿಲ್ಲ. ಇಂಚಿಂಚು ತನಿಖೆ ಮಾಡುತ್ತೆ. ಅವ್ರು ಕರೆದಾಗೆಲ್ಲ ದೆಹಲಿಗೆ ಹೋಗಬೇಕು, ಡ್ರಿಲ್ ಮಾಡಿಸುತ್ತೆ. ನಿಮಗೆ DK ಶಿವಕುಮಾರ್ ಅಂತ ಪ್ರಭಾವಿ ನಾಯಕರು, ರಾಜಕಾರಣದಲ್ಲಿ ಪಳಗಿರತಕ್ಕಂಥ ಒಂದು ಬಂಡೆನೇ ಅವ್ರು ಏನು ಮಾಡಿದ್ರು, ಹೇಗೆಲ್ಲ ನೈತಿಕವಾಗಿ ಮಾನಸಿಕವಾಗಿ ಕುಗ್ಗೋದಕ್ಕೆ ನೋಡ್ಕೊಳ್ತಾರೆ, ಅದನ್ನು ಹೇಗೆ ಆ ಇರ್ತಕ್ಕಂಥ ಪ್ರೋಟೋಕಾಲ್ನ IT ಪ್ರೋಟೋಕಾಲ್ಗಳನ್ನ ಇಟ್ಕೊಂಡು ಕಾನೂನು ಇಟ್ಕೊಂಡು ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ. ನಾವು ಕರ್ನಾಟಕದ ಜನ ತುಂಬ ಹಲವಾರು ನಾಯಕರುಗಳ ವಿಚಾರದಲ್ಲಿ ನೋಡಿದ್ದೀವಿ. ಅಂಥದ್ರಲ್ಲಿ ವಿಜಯ್ ಒಬ್ಬರು ಸ್ಟಾರ್ ಮಾತ್ರ. ಅವ್ರಿಗೆ ರಾಜಕಾರಣದ ಅನುಭವ ಇನ್ನೂ ಕೊರತೆ ಇದೆ, ಅಧಿಕಾರ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ, ಸಿಸ್ಟಮ್ ಗೊತ್ತಿರಲ್ಲ. ಅಂಥದ್ರಲ್ಲಿ ಈ CBI ಕೇಸು ಕೊನೇ ಮೂಮೆಂಟಲ್ಲಿ ಏನೇ ಹೈಕೋರ್ಟ್ಗೆ ಹೋಗಿರ್ಬೋದು, ಅಲ್ಲಿ ಆ್ಯಂಬುಲೆನ್ಸ್ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರ್ಬೋದು. ಹೇಗೆ DMK ಕರೂರಿನ ಒಂದು ಚಿಕ್ಕ ಜಾಗದಲ್ಲಿ ಜಾಗ ಕೊಟ್ಟು ಇವ್ರನ್ನ ನೀಟಾಗಿ, ನನ್ನ ಅನಲೈಸ್ ಪ್ರಕಾರ ವಿಜಯ್ ಅವ್ರನ್ನ ತುಂಬ ಚೆನ್ನಾಗಿ DMK ಪಾರ್ಟಿ ಆ ಒಂದು ಏನು ಕಾರ್ಯಕ್ರಮ ಆಯಿತು ಕರೂರ್ದು, ಅದರ ಹೆಸರಲ್ಲಿ ಅವರು ಲೇಟಾಗಿ ಬಂದರು ಅನ್ನೋ ಒಂದು ನೆಪ ಇಟ್ಕೊಂಡು ತುಂಬ ದೊಡ್ಡದಾಗಿ ಅವರಿಗೆ ಲಾಕ್ ಮಾಡ್ತು, ತುಂಬ ದೊಡ್ಡದಾಗಿ ಅವ್ರಿಗೆ ಕೆಡ್ಡ ತೋಡ್ತು ಆ ಕಾರ್ಯಕ್ರಮದಲ್ಲಿ. ಅದು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೊನೆ ಮೂಮೆಂಟಲ್ಲಿ ಬರ್ಬೋದು, ಎಲೆಕ್ಷನ್ ಮೂಮೆಂಟಲ್ಲಿ. ಮೂರನೇದು ಸವಾಲಿರೋದು ಅವ್ರ ಮುಂದೆ IT ಇಶ್ಯೂ ಮತ್ತು ಜಾತಿ ಇಶ್ಯೂ. ಅವರಿಗೆ ಎಲ್ಲಿಂದ ನಡೀತಾ ಇದೆ, ತೇರಿ ಸಿನಿಮಾ ಮಾಡಿದಾಗಿಂದ, ಮೆರ್ಸಲ್ ಸಿನಿಮಾ ಮಾಡಿದಾಗಿಂದ, ಬಿಗಿಲ್ ಸಿನಿಮಾ ಮಾಡಿದಾಗ್ಲಿಂದನೂ ಕೆಲವು ಸಿನಿಮಾಗಳಲ್ಲಿ ಅವರು ₹5 ಡಾಕ್ಟರ್ ಥರ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದರಲ್ಲಿ ಮಾತಾಡ್ತಾರೆ ಅವರು, ಮೆಡಿಸಿನ್ಸ್ಗಳ ಬಗ್ಗೆ ಮಾತಾಡ್ತಾ, GST ಬಗ್ಗೆ ಮಾತಾಡ್ತಾ, ಕೇಂದ್ರ ಸರ್ಕಾರದ ವಿರುದ್ಧಕ್ಕೆ ಟಾಂಗ್ ಕೊಟ್ಟು ಅಲ್ಲಿಂದನೇ ಪೊಲಿಟಿಕ್ಸ್ ಬರೋದಕ್ಕೆ ಪ್ರಿಪರೇಷನ್ಸ್ ನಡೀತಾ ಇತ್ತು. ಅವರ ಕಾರ್ಯಕರ್ತರನ್ನ, ಅವರ ಫ್ಯಾನ್ಸ್ನ ನೈತಿಕವಾಗಿ ಮತ್ತು ಬೌದ್ಧಿಕವಾಗಿ ಒಂದು ರೆಡಿ ಮಾಡ್ಕೊಳ್ತಾ ಬರ್ತಾಯಿದ್ರು. ಅವತ್ತಿಂದ IT ಅವರ ಬೆನ್ನು ಹಿಂದೆ ಇದೆ. ಜಾತಿ ಇಶ್ಯೂ ಇದೆ. ಅವ್ರ ಕ್ರಿಶ್ಚಿಯನ್ಸು, ಹಿಂದೂ, ಅವ್ರ ಮನೇಲಿರ್ತಕ್ಕಂಥ ಅವ್ರ ಮನೇಲಿರ್ತಕ್ಕಂಥ ಆಚಾರ ವಿಚಾರ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಆಚೆ ತರ್ತಾ ಇದೆ. ಸರ್ಕಾರಗಳು ಬಿಡ್ತಾ ಇಲ್ಲ. ಇದು ಕೂಡ ಮುಂದೆ ಇರತಕ್ಕಂಥ ಒಂದು ಸವಾಲು. ನಾಲ್ಕನೇದು ಫಂಡಿಂಗ್. ಎಲ್ಲಿಂದ ಫಂಡ್ ಬರಬೇಕು? ನನಗೆ ಗೊತ್ತಿರುವ ಪ್ರಕಾರ ಅವರಿಗೆ ಫಂಡಿಂಗ್ ವ್ಯವಸ್ಥೆ ಏನಿತ್ತು ಎಲೆಕ್ಷನ್ಸ್ಗೆ, ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಒಂದೊಂದಾಗಿ ಕಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಯಾಕೆಂದರೆ ಅವರು ಕೋವಿಡ್ ಟೈಮಲ್ಲೇ 1,500 ಆಂಬುಲೆನ್ಸ್ಗಳನ್ನ ಜನರಿಗೆ ಕೊಟ್ಟಿದ್ದರು. ತನ್ನ ದುಡಿಮೆಯ ಹಲವಾರು ಭಾಗನ ಕಾಲೇಜಿಗೆ, ಶಿಕ್ಷಣಕ್ಕೆ, ತುಂಬ ವಿಚಾರಗಳಿಗೆ ದೊಡ್ಡದಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬರ್ತಾಯಿದ್ರು. ಅವಾಗೆಲ್ಲ ನಾನು ರಾಜಕಾರಣದ ಆಸೆಯಲ್ಲಿ ನನಗೆ ಪವರ್ ಬೇಕಾಗಿಲ್ಲ ಅಂತ ಸರ್ಕಾರ ರಿಲೀಸ್ ಟೈಮಲ್ಲೇ ಹೇಳಿದರು, ನಾನು ಜನರ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಅಂತ. ಆದರೆ ಈಗ ಹಾಗಿಲ್ಲ. ಅವರಿಗೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೂ ಕಷ್ಟ ಆಗ್ತಾಯಿದೆ. ಇನ್ನು ಜನನಾಯಕನ ವಿಚಾರ, ಇಲ್ಲಿ ಮೂಲಭೂತವಾದಿಗಳ ಥರ ಕೆಲವರು ಆಡ್ತಾರೆ, ಆದರೆ ವಾಸ್ತವವನ್ನು ಒಪ್ಕೊಳ್ಳೇಬೇಕು. ಈ ಸಲ ಕೂಡ ಸರ್ಟಿಫಿಕೇಟ್ ಆಗಬೇಕು ಸೆನ್ಸಾರ್ದು ಅಂದಾಗಲ್ಲ, ಒಬ್ಬ ಅಧಿಕಾರಿ ಕೊನೆ ಮೂಮೆಂಟಲ್ಲಿ ಬಂದು ಸೈನ್ ಮಾಡಬೇಕಾದ ಸಂದರ್ಭದಲ್ಲಿ
ನನಗೆ 2 ವಾರಗಳ ಕಾಲ ರಜಾ ಬೇಕು, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಪೂರ್ಣ ಪ್ರಜ್ಞೆಯಿಂದ ಸಹಿ ಹಾಕಬೇಕು, ಹಾಕೋಕ್ಕಾಗಲ್ಲ ಅಂತ ಮನೆಗೆ ಹೋಗ್ತಾನೆ ರಜಾ ಹಾಕಿ. ಸಂಜೆ ಸೈನ್ ಹಾಕಬೇಕು 4 ಗಂಟೆಗೆ ಸೆನ್ಸಾರ್ ಸರ್ಟಿಫಿಕೇಟ್ಗೆ ಅಂದಾಗ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಎಲ್ಲ ವಿಚಾರಗಳನ್ನು ಸರಿಯಾಗಿ ಮಾಡಿರ್ತಾರೆ, ಎಲ್ಲ ಪಾಲಿಸಿಗಳನ್ನು ಫಾಲೋ ಮಾಡಿರ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ. ಆದರೂ ಕೂಡ 2 ಗಂಟೆಗೆ ಒಬ್ಬ ಅಧಿಕಾರಿ ರಜಾ ಹಾಕಿ ಮದುರೆಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಸೊ ಎಲೆಕ್ಷನ್ ಅನೌನ್ಸ್ ಆಯಿತು ಅಂದ ತಕ್ಷಣ ಎಲೆಕ್ಷನ್ ಕಮಿಷನ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಡಿ ಬಂದುಬಿಡುತ್ತೆ. ಆ ಸಿನಿಮಾ ರಿಲೀಸ್ ಆಗಲ್ಲ, ಮುಂದಕ್ಕೆ ಹೋಗುತ್ತೆ. ಈಗ ಅದರಲ್ಲಿ ಜನನಾಯಕನ್ ಸಿನಿಮಾದಲ್ಲಿ ಕೆಲವು ವಿಷಯಗಳು, ಭಗವಾನ್ ಕೇಸರಿ ಏನಿತ್ತು, ಭಗವಂತ ಕೇಸರಿ ತೆಲುಗು ಸಿನಿಮಾ, ಅದನ್ನು ರಿಮೇಕ್ ಮಾಡಿದ್ದಾರೆ. ಆದರೂ ಕೂಡ ಕೆಲವು ವಿಷಯಗಳನ್ನು ರಾಜಕೀಯವಾಗಿ ಸೇರಿಸಿದ್ದಾರೆ. ಅದರಲ್ಲಿ ಒಂದಷ್ಟು ಪೊಲಿಟಿಕಲಿ ಸೌಂಡ್ ಆಗುವಂಥ, ಚರ್ಚೆ ಆಗುವಂಥ, DMK ವಿರುದ್ಧ BJP ವಿರುದ್ಧ ಇರತಕ್ಕಂಥ ಹಲವಾರು ವಿಚಾರಗಳು ನಡೀತು ಆ ಸಿನಿಮಾ ಶೂಟಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೊಕ್ಕೆ ಹಾಕೊಂಡು ಕೂತಿದ್ದಾರೆ. 81 ಕಟ್ಟಿಂದ ಈಗ 14 ಕಟ್ಟಿಗೆ ಬಂದಿದೆ. ಸಿನಿಮಾ ಮುಂದಕ್ಕೆ ಹೋಗಿದೆ. ಸೊ ಎಷ್ಟು ಸವಾಲುಗಳು ಬಂದು ವಿಜಯ್ ಅವರಿಗೆ ನಿಂತ್ಕೊಳ್ತಾ ಇದೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಈಗ ಒಂದು ಉತ್ತರನ ವಿಜಯ್ ಅವರಿಗೆ ಪವನ್ ಕಲ್ಯಾಣ್ ಕೊಡ್ತಾ ಇದ್ದಾರೆ. ಪವನ್ ಕಲ್ಯಾಣ್ ಮತ್ತು ವಿಜಯ್ ಮಾತುಕತೆ ಮಾಡಿದ್ದಾರೆ. ಇದು ಬಲ್ಲ ಮೂಲಗಳಿಂದ ಅಧಿಕೃತವಾದಂಥ ಮಾಹಿತಿ. ಒಂದು ಕಾಲದಲ್ಲಿ ಜ್ಞಾಪಿಸ್ಕೊಳ್ಳಿ, ಸಮಾನಾಂತರವಾಗಿ ಇವತ್ತು ಪವನ್ ಕಲ್ಯಾಣ್ ಅವತ್ತೇನು ಸ್ಥಿತಿಲಿದ್ದರು, ಇವತ್ತು ವಿಜಯ್ ಸ್ಥಿತಿಲಿದ್ದಾರೆ. ಸೇಮ್ ಪವನ್ ಕಲ್ಯಾಣ್ ಅವ್ರಿಗೂ ಫ್ಯಾಮಿಲಿ ಇಶ್ಯೂಸ್ ಇತ್ತು. ಕೆಲವರಿಗೆ ದ್ವಿಪತ್ನಿಯರು, ತ್ರಿಪತ್ನಿಯರು, ಹಲವು ಪತ್ನಿಯರು, ಕೆಲವರಿಗೆ ಹಲವು ಪತಿಯರು. ಈ ಕಾಲಘಟ್ಟದಲ್ಲಿ ಆಗಿಬಿಡುತ್ತೆ. ಅದು ಏನು ಮಾಡಿದ್ರು ಇರೋಕ್ಕಾಗೋದಿಲ್ಲ. ಅವರು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಡ್ಕೊಳ್ಳೋಕ್ಕಾಗಲ್ಲ. ಸೇಮ್ ಪವನ್ ಕಲ್ಯಾಣ್ ಅವ್ರಿಗಾಯಿತು, ರಾಜಕೀಯವಾಗೂ ಹಾಗೆ ಆಯಿತು. ಅವರ ಪಾರ್ಟಿ ನಿಂತ್ಕೊಳ್ತು. ಆದರೆ ಅಂಥ ಠೇವಣಿನೇ ಬರಲಿಲ್ಲ, ಅಲ್ಲ ಅಂಥ ದೊಡ್ಡ ರಿಸಲ್ಟ್ ಬರಲಿಲ್ಲ. ಆರ್ಥಿಕವಾಗಿ ಹಿನ್ನಡೆ ಆಯಿತು, ಕೌಟುಂಬಿಕವಾಗಿ ಹಿನ್ನಡೆ ಆಯಿತು, ಕೆಟ್ಟ ಹೆಸರು ಬಂತು. ಈ ಥರದ್ದೆಲ್ಲ ಬಂದಾಗ ಅವರು BJPಯ ಶಾಲನ್ನು ಹೊತ್ಕೊಂಡ್ರು. ಈಗ ಪವನ್ ಕಲ್ಯಾಣ್ ಒಂದು ಐಡಿಯಾ ಕೊಡ್ತಾ ಇದ್ದಾರೆ. 40ರಿಂದ 50 ಸೀಟ್ಗಳನ್ನು BJP ಜೊತೆ, ಅಂದರೆ ADMK ಏನಿದೆ, BJP ಇದೆ, ಪ್ಲಸ್ ವಿಜಯ್ ಅವರು ಅಲೈನ್ ಮಾಡಿಕೊಂಡ್ರೆ, ಒಂದು ಒಕ್ಕೂಟಕ್ಕೆ ಹೋದರೆ, NDA ಫಾರ್ಮೆಟಲ್ಲಿ ಮಾಡಿದ್ರೆ ನಿಮಗೆ ಅಲ್ಲಿ 50 ಸೀಟ್ಗಳನ್ನು ಕೊಡ್ತೀವಿ. ತಮಿಳುನಾಡಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಖಂಡಿತವಾಗಿರುತ್ತೆ. ನಿಮ್ಮ ಕಡೆಯಿಂದ 4 ಜನರಿಗೆ ಮಂತ್ರಿ ಸ್ಥಾನ ಕೊಡ್ತೀವಿ. ಎಲ್ಲ ಪಾಲಿಸಿ ಮೇಕಿಂಗ್ಗಳಲ್ಲಿ ನಿಮ್ಮನ್ನು ಇಟ್ಕೋತೀವಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಇಶ್ಯೂ ಇಂದ ಹಿಡಿದು CBI ಇಶ್ಯೂ ಇರ್ಬೋದು, ಕೆಲವ್ರದ್ದು ಜೈಲಿಗೆ ಹೋಗೋ ತಪ್ಪಿಸ್ತೀವಿ. ಕನಿಷ್ಠ ಪಕ್ಷ 7ರಿಂದ 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ನಿಮ್ಗೆ ಆಲ್ರೆಡಿ ಕಾನೂನಿನ ಪರಿಜ್ಞಾನ ಇದೆ, ತಿಳ್ಕೊಂಡಿರ್ತೀರ. ಅದನ್ನು ತಪ್ಪಿಸ್ತೀವಿ. ಅದನಂತರ IT ಇಶ್ಯೂಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಫಂಡ್ ಏನೇನಿದೆ ನಿಮ್ಮದು ಅದನ್ನು ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ. ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ತೀವಿ. ಜೊತೆಗೆ ನಿಮ್ಮ ಸೆನ್ಸಾರ್ ಸರ್ಟಿಫಿಕೇಟ್ ಏನಾಗಬೇಕು ಜನನಾಯಕನ ರಿಲೀಸ್ ಮಾಡೋದಕ್ಕೆ, ಅದನ್ನು ಕೂಡ ಎಲೆಕ್ಷನ್ ನಂತರ ಮಾಡಿಕೊಡ್ತೀವಿ. ಆದರೆ ನೀವು BJPಗೆ ಸಪೋರ್ಟ್ ಮಾಡಬೇಕು, ಪ್ಲ್ಯಾನ್ B ಆಗಿ ನಿಂತ್ಕೊಳ್ಬೇಕು BJPಗೆ ಅಂತ ಹೇಳ್ತಾ ಇದ್ದಾರೆ. ತುಂಬ ವರ್ಷಗಳಿಂದಲೂ BJPಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಹೊಡಿತಾನೇ ಇದೆ, ಕ್ರ್ಯಾಕ್ ಮಾಡ್ತಾನೇ ಇದ್ದಾರೆ, ಬಿಡ್ತಾ ಇಲ್ಲ ಅವರಲ್ಲಿ. ಇದು ರಾಜಕಾರಣದ ಬೇರೆ ಬೇರೆ ಮಜಲುಗಳು, ಅದಕ್ಕೊಂದಷ್ಟು ಶಕ್ತಿ ಇರುತ್ತೆ. ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಇದನ್ನು ಪವನ್ ಕಲ್ಯಾಣ್ ಐಡಿಯಾ ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಈಗ ಆಲ್ಮೋಸ್ಟ್ ಇದನ್ನು ಒಪ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ದಳಪತಿ ವಿಜಯ್ ಅವ್ರಿಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮೀರಿ ಕೂಡ ಇಂಡಿಪೆಂಡೆಂಟಾಗಿ ವಿಜಯ್ ಅವರು ರಾಜಕಾರಣಕ್ಕೆ ಹೋಗ್ಬೋದು, ಅಥವಾ BJP ಜೊತೆ ಹೋದರೆ ಒಂದು ಸೇಫ್ ಗೇಮ್ ಕೂಡ ಅವರು ನಡೆಸ್ಬೋದು. ಎರಡೂ ಅವರವರ ತೀರ್ಮಾನದಲ್ಲಿದೆ. ಒಂದು ಮಾತನ್ನು ನಾನು ತುಂಬ ದಟ್ಟವಾಗಿ ಕೇಳಪಟ್ಟೆ. ವಿಜಯ್ ಅವರು ಅವರ ರಾಜಕೀಯ ನಾಯಕರುಗಳ ಜೊತೆ, ಸೆಕೆಂಡ್ ಲೈನ್ ಲೀಡರ್ಸ್ಗಳ ಜೊತೆ ಒಂದು ಚರ್ಚೆ ನಡೆಸಿದಾಗ, ಅವರ ಥಿಂಕ್ ಟ್ಯಾಂಕ್ಗಳ ಜೊತೆ ಚರ್ಚೆ ನಡೆದಾಗ ಓಟು ಹೆಚ್ಚು ಬಂದಿರೋದು BJPಯವ್ರ ಜೊತೆ ಹೋಗೋದು ಬೆಟ್ರು. ಯಾಕೆಂದರೆ ಸಂಗೀತ ಅವ್ರ ವಿಷಯ ತುಂಬ ದೊಡ್ಡ ಮುಳ್ಳಾಗುತ್ತೆ. ವಿಜಯ್ ಅವ್ರ ನೆಲೆಯಿಂದ ಯೋಚನೆ ಮಾಡ್ತಾಯಿದ್ರೆ IT ವಿಚಾರ ತುಂಬ ದೊಡ್ಡದಾಗುತ್ತೆ, ಫಂಡ್ಗಳು ಕಟ್ಟಾಗುತ್ತೆ, ಸಿನಿಮಾ ಮಾಡಲ್ಲ ಅಂತ ಅವರೇ ಅನೌನ್ಸ್ ಮಾಡಿದ್ದಾರೆ. ಬೇರೆ ವೃತ್ತಿ ಮಾಡೋದಕ್ಕಾಗೋದಿಲ್ಲ, ರಾಜಕೀಯಕ್ಕೆ ಅವರು ಬರಲೇಬೇಕು. ಸಿನಿಮಾ ಅನ್ನೋದು ಒಂದಷ್ಟು ಸೀಮಿತವಾದಂಥ ಹಣದ ವ್ಯವಸ್ಥೆ, ದುಡಿಮೆ ಆಗುತ್ತೆ. ಅದರ ರಾಜಕೀಯ ಹಂಗಲ್ಲ, ಅದು ದೊಡ್ಡ ಸಮುದ್ರ. ಸಿನಿಮಾ ಅನ್ನೋದು ಒಂದು ಸಣ್ಣ ಕೆರೆ ಥರ ಇರುತ್ತೆ ಅದಕ್ಕೆ ಹೋಲಿಸ್ಕೊಂಡ್ರೆ. ಸೊ ಈ ಥರದ್ದೆಲ್ಲ ಇರುವಾಗ ಪವನ್ ಕಲ್ಯಾಣ್ ಅವರ ಮಾರ್ಗದರ್ಶನವನ್ನು ತಗೊಂಡು ವಿಜಯ್ ಅವರು ಕೊನೆಗೂ BJP ಪಾಲಾಗ್ಬಿಡ್ತಾರಾ, ಅಥವಾ ಮೊದಲಿಂದನೂ ಹೇಳ್ತಾ ಇದ್ದಾರೆ ನಾನು BJPಗೂ ಹೋಗಲ್ಲ, ನಾನು ಯಾವುದೇ ಪಕ್ಷದ ಒಪ್ಪಂದಗಳಿಗೆ ಈಡಾಗಲ್ಲ, ನಾನು DMKವ್ರಿಗೂ ಈಡಾಗಲ್ಲ, ADMKಗೂ ಆಗಲ್ಲ, ಸೀಮಾನ್ ಪಕ್ಷದವ್ರಿಗೂ ಆಗಲ್ಲ, ಯಾರಿಗೂ ಆಗದಲ್ಲೇ ನಾನು ಸೆಟದು ನಿಂತ್ಕೊಳ್ತೀನಿ ಅಂತ ಹೇಳಿದೆ. ಅದನ್ನು ಮಾಡ್ತಾರಾ? ದೊಡ್ಡ ಫೈಟರ್ ಸ್ವಭಾವ ಬೇಕಾದಕ್ಕೆ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಇದೆಲ್ಲದರ ನಡುವೆ ಸ್ನೇಹಿತರೆ, ನಾನು ನಿಮಗೊಂದು ವಿಷಯ ಹೇಳಬೇಕು. 2017ರ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಒಂದು ಪಾರ್ಟಿ ಅನೌನ್ಸ್ ಮಾಡ್ತಾರೆ, RMM.
ಅವರ ಕಿಡ್ನಿ ವಿಚಾರ ಆಗಿ ಆರೋಗ್ಯದ ವಿಚಾರ ಆದ ತಕ್ಷಣ ಬಂದ ಮೇಲೆ ರಜನಿಕಾಂತ್ ಸ್ವತಃ ನಾನು ತಮಿಳ್ನಾಡಲ್ಲಿ ಹೊಸ ಪಕ್ಷ ಸ್ಥಾಪಿಸಿ ಇಲ್ಲಿ ರಾಜಕಾರಣಕ್ಕೆ ಬರೋಕ್ಕಾಗಲ್ಲ, ಒಂದು ಕಾಲದಲ್ಲಿ MGR ಜಯಲಲಿತಾ ಅವ್ರ ಥರ ನಮ್ಮ ಕೈಲಿ ಆಗೋಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಯಾಕೆ ಮಾಡಿದ್ರು ಆ ತೀರ್ಮಾನ, ರಜನಿಕಾಂತ್ ಅವರೇ ತೊಗೊಂಡಿದ್ದು ಯಾಕೆ ಅನ್ನೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಅದಕ್ಕೆ ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ, ಕಾಯ್ತಾ ಇರಿ. ಇನ್ನೊಂದು ಸಣ್ಣ ವಿನಂತಿ ನಿಮ್ಮಲ್ಲಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಈ ವಿಚಾರದ ಬಗ್ಗೆ ಕಮೆಂಟ್ ಹಾಕಿ, ಯಾವ ವಿಡಿಯೋ ಮಾಡಬೇಕು, ನಾನು ಯಾವುದ್ರ ಬಗ್ಗೆ ಮಾತಾಡೋದು ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ, ಮಾತನಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.